ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ಪ್ರತಿಯೊಬ್ಬನ ಮನೆಯಲ್ಲೂ ಕೂಡ ಒಂದು ಗ್ಯಾಸ್ಟ್ರೈಟಿಕ್ ಸಂಬಂಧಪಟ್ಟಂತ ಒಂದು ಮೆಡಿಸಿನ್ಸ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ನೋಡಿ, ಹುಟ್ಟಿಂದ ಸಾವು ತನಕ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ನಂಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ವೇ ಇಲ್ಲ ಅಂತ ಹೇಳೋರು ಯಾರೂ ಇಲ್ಲ. ಸಾಧಾರಣವಾಗಿ ನಮ್ಮ ಊಟದಲ್ಲಿ ವ್ಯತ್ಯಾಸ ಆದಾಗ, ನಮ್ಮ ಒಂದು ಸ್ಟ್ರೆಸ್ ಜಾಸ್ತಿ ಇದ್ದಾಗ, ಅಥವಾ ಸ್ವಲ್ಪ ಏನಾದ್ರು ನಾವು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ವಿ, ಟ್ರಾವೆಲಿಂಗ್ ಇತ್ತು, ಹೊರಡೆ ಊಟ ಮಾಡೋ ಪರಿಸ್ಥಿತಿ ಬಂತು, ಇಂಥ ಇದ್ದಾಗ ಹೊಟ್ಟೆ ಸಾಧಾರಣವಾಗಿ ಎಲ್ಲರಿಗೂ ಕೆಡುತ್ತೆ. ಆ ಟೈಮ್ನಲ್ಲಿ ಸಣ್ಣ ಮನೆ ಮದ್ದು ಮಾಡ್ತಿರೋ ಅಥವಾ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮೆಡಿಕಲ್ಸ್ ಯಾವುದೋ ಒಂದು ಟ್ಯಾಬ್ಲೆಟ್ ನುಂಗೋದು ಇದೆಲ್ಲ ಮಾಡ್ಕೊಳ್ತೀರಾ, ಆ ಕಾಲಕ್ಕೆ ಸರಿಯಾಗುತ್ತೆ. ಇದು ಸಾಧಾರಣವಾಗಿ ಬರುವಂಥ ಒಂದು ಗ್ಯಾಸ್ಟ್ರೈಟಿಸ್. ನಾವಿಲ್ಲಿ ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇರೋ ವಿಷಯ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ, ಕೆಲವ್ರಿನಲ್ಲಿ ಸುಮಾರು ವರ್ಷಗಳಿಂದ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಾಡ್ತಾ ಇರುತ್ತೆ. ಏನೇ ತೊಂದರೆ ಮಾಡಿದ್ರು ಪ್ರಾಬ್ಲಮ್ ಆಗ್ತಾ ಇರಲ್ಲ. ಇತ್ತೀಚೆಗೆ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಅಥವಾ ಸಮಸ್ಯೆಗಳಿಗೆ ನಾವು ಒಂದು ಹೆಸರನ್ನು ಕೊಟ್ಬಿಟ್ಟಿದ್ದೀವಿ, ಅದು ಗ್ಯಾಸ್ ಟ್ರಬಲ್ ಅಂತ ಹೇಳ್ಬಿಟ್ಟು. ಕೆಲವರಿಗೆ ಹೈಪರ್ ಅಸಿಡಿಟಿ ಅಂತ ಕರೀತಾರೆ, ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಅಂತ ಕರೀತಾರೆ, ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀರಾ. ಈ ಥರ ಎಲ್ಲ ಸುಮಾರು ಕಾಯಿಲೆಗಳನ್ನ ಕರೀಬಿಡುತ್ತೆ. ಬೇಸಿಕಲಿ ಈ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ ಟ್ರಬಲ್ ಅಂದರೆ ಏನು ನೋಡಿ, ಗ್ಯಾಸ್ಟ್ರಮ್ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಏನು ಪದರ ಇರುತ್ತೆ ಒಳಗಡೆ, ಒಂದು ಫ್ಲಾಸ್ ಥರ ಏನು ಶೇಪಲ್ಲಿ ಇರುತ್ತೋ ಅದಕ್ಕೆ ನಮ್ಮ ಹೊಟ್ಟೆ. ಒಳಪದರ ಏನಿದೆ ಅದು ಸ್ವಲ್ಪ ಇನ್ಫ್ಲಮೇಷನ್, ಉರಿಯೂತ ಆದಾಗ ಅದು ಕಾಣಿಸ್ಕೊಳ್ಳೋದೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ. ಈ ಗ್ಯಾಸ್ಟ್ರೈಟಿಸ್ಸು ಒಂದು ಹಂತದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗ್ಯಾಸ್ಟ್ರೈಟಿಸ್ನ ಸಮಸ್ಯೆ ಕ್ರೋನಿಕ್ ಆಗಿ ದೀರ್ಘವಾಗಿ ಆಗಿಬಿಡುತ್ತೆ. ಸೊ ಅದರ ಪ್ರಾಬ್ಲಮ್ ಏನು ಅಂತ, ಅದಕ್ಕೆ ಯಾಕೆ ಕಾರಣ, ಅದು ಯಾಕೆ ಕ್ಯೂರ್ ಆಗಲ್ಲ? ಯಾಕಂದ್ರೆ ನೀವು ನೋಡಿ, ಸಾಧಾರಣವಾಗಿ ಒಂದು ಎಂಡೋಸ್ಕೋಪಿ ಮಾಡಿರ್ತೀರಾ, ಇಲ್ಲಾಂದ್ರೆ ಒಂದು H. pylori ಬ್ಯಾಕ್ಟೀರಿಯಾದ ಒಂದು RUT ಟೆಸ್ಟ್ ಅಂತ ಮಾಡಿಸ್ಕೊಂಡಿರ್ತೀರಾ, ಬೇರೆ ಬೇರೆ ಥರ ಮೆಡಿಸಿನ್ಸ್ ತೊಗೊಂಡಿರ್ತೀರಾ. ಆದರೂ ಕೂಡ ಮೆಡಿಸಿನ್ಸ್ ತೊಗೊಂಡಾಗ ನಿಮಗೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಇರುತ್ತೆ. ಆದರೆ ಮೆಡಿಸಿನ್ಸ್ ಬಿಟ್ಟು ಒಂದು ವಾರ 15 ದಿನ ಆದ ತಕ್ಷಣ ಮತ್ತೆ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಬುಡದಿಂದ ಹೇಗೆ ಕಿತ್ತಾಕೋದು ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ನಾನಿಲ್ಲಿ ಡಿಸ್ಕಸ್ ಮಾಡಬೇಕಾದ ವಿಷಯ ಏನಂತ ಹೇಳಿದ್ರೆ, ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇಷ್ಟು ವ್ಯಾಪಕವಾಗಿ ಎಲ್ಲರಿಗೂ ಇತ್ತೀಚೆಗೆ ಹರಡ್ತಾ ಇದೆ. ಅದಕ್ಕೆ ಸುಮಾರು ಕಾರಣಗಳಿದೆ. ಅದು ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್. ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ತರ್ತಾ ಇರುವಂಥ ಹೊಸ ಆವಿಷ್ಕಾರಗಳನ್ನ ನಡೆಸಿಬಿಟ್ಟು ನಾವು ಹೊಸ ಥರ ಆಹಾರ ಪದ್ಧತಿಗಳಿಗೆ ನಾವು ಒಗ್ಗಿಕೊಳ್ತಾ ಇರೋದೇ ಒಂದು ಮುಖ್ಯವಾದ ಕಾರಣ. ಇಲ್ಲಿ ಒಂದು 2016ರಲ್ಲಿ ನಾವು ಇದಕ್ಕಿಂತ ಮುಂಚೆ ಏನು ಅಂದ್ಕೊಂಡಿದ್ವಿ, ನಾವು ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನು ಕಾರಣ ಅಂತ, ಅದರ ಒಂದು ನಾವು ಆಲೋಚನೆಯ ದಿಕ್ಕನ್ನೇ ಬದಲಾಯಿಸಿಕೊಳ್ಳುವಂಥ ಒಂದು ಸಂಶೋಧನೆ ಆಯಿತು. ಅದು H. pylori ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಬ್ಯಾರನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಆಕ್ಚುಲಿ ಈ H. pylori ಬ್ಯಾಕ್ಟೀರಿಯಾನೇ ಈ ಗ್ಯಾಸ್ಟ್ರಿಕ್ ಅಲ್ಸರ್ಸಿಗೆ, ಗ್ಯಾಸ್ಟ್ರೈಟಿಸ್ಗೆ ಮುಖ್ಯವಾದ ಕಾರಣ ಅಂತ ಒಂದು ಕಂಡಿಡ್ದ. ಆದರೆ ಮೊದಲಿಗೆ ಅವನನ್ನ ಯಾರು ನಂಬ್ತಾ ಇರಲಿಲ್ಲ. ಇಲ್ಲಪ್ಪ, ಅದು ಖಾರ ತಿಂದರಾಗತ್ತೆ, ಇನ್ನೊಂದೇನೋ ಇದು ಮಾಡೋದಾಗುತ್ತೆ, ಆಹಾರದಿಂದ ಆಗುತ್ತೆ, ಈ ಬ್ಯಾಕ್ಟೀರಿಯಾ ಹೆಂಗೆ ಕಾರಣ ಸಾಧ್ಯ ಅಂತ ಹೇಳ್ತಿದ್ದ. ಯಾರು ಆ ಮನುಷ್ಯನ ನಂಬ್ತಾ ಇರಲಿಲ್ಲ. ಆಗ ಅವ್ನು ಏನು ಮಾಡ್ದ ಅಂತ ಹೇಳಿದ್ರೆ, ಈ H. pylori ಬ್ಯಾಕ್ಟೀರಿಯಾ ಲೈವ್ ಸ್ಟ್ರೈನ್ಸ್ನ ಒಂದು ಗ್ಲಾಸ್ನಲ್ಲಿ ಹಾಕೊಂಡು, ಆ ಬ್ಯಾಕ್ಟೀರಿಯಲ್ ಕಲ್ಚರ್ನ ಹಾಕೊಂಡು ಅವನೇ ತಾನೇ ಕುಡಿದ್ಬಿಟ್ಟ. ಅವ್ನು ಕುಡಿದ್ಬಿಟ್ಟು 1 ತಿಂಗಳಲ್ಲಿ ಅವನಿಗೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಫಾರ್ಮೇಷನ್ ಆಯಿತು, ಗ್ಯಾಸ್ಟ್ರಿಕ್ನಲ್ಲಿ ಬಿಟ್ಟ ಶುರು ಆಯಿತು. ಇದನ್ನ ಕಂಡುಕೊಂಡಾಗ ಆವಾಗ ಎಲ್ಲ ವಿಜ್ಞಾನಿಗಳಿಗೂ ಒಂದು ಇಂಟ್ರೆಸ್ಟ್ ಬಂತು ಇದ್ರ ಬಗ್ಗೆ. ಆಮೇಲೆ ಅದನ್ನ ಸಂಶೋಧನೆ ನಡೆಸಿ ನೋಡಿದಾಗ ಅದು ಸರಿ ಅಂತ ಕಂಡು ಬಂತು. 1 ವರ್ಷ ಬಿಟ್ಟು ಇದೇ ಮನುಷ್ಯನಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡಿದ್ರು. ಅಂತ ಹೇಳಿದ್ರೆ ಅವನು ಆ ಸಿದ್ಧಾಂತದಲ್ಲಿ ಎಷ್ಟು ಸ್ಪೆಸಿಫಿಕ್ ಆಗಿದ್ದ ಅಂತ ಹೇಳಿದ್ರೆ, ಇದೇ ಒಂದು ಕಾರಣ ಅಂತ ಹೇಳ್ಬಿಟ್ಟು ತನ್ನ ಮೇಲೆ ಪ್ರಯೋಗ ಮಾಡ್ಕೊಂಡು ಮಾಡಿದ್ದಾನೆ. ಅಂತ ಹೇಳಿದ್ರೆ ಇದಕ್ಕೆ ಒಂದು ಬಲ ಸಿಗುತ್ತೆ, ಒಂದು ಪುಷ್ಟಿ ಸಿಗುತ್ತೆ. ನೋಡಿ, H. pylori ಅನ್ನೋ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇವೆಲ್ಲ ಪ್ರಾಬ್ಲಮ್ಗಳನ್ನು ಕಾರಣ ಮಾಡ್ತವೆ, ಈ ಹೊಟ್ಟೆ ಸಮಸ್ಯೆಗಳನ್ನ. ಅದ್ರಲ್ಲಿ ಮೊದಲನೇದು ಹೈಪರ್ ಅಸಿಡಿಟಿ ಇರ್ಬೋದು, ಹೈಪೋ ಅಸಿಡಿಟಿ ಇರ್ಬೋದು, ಮೈಗ್ರೇನ್ ಇರ್ಬೋದು, ಇಂಡೈಜೆಷನ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇರ್ಬೋದು. ಮುಂದೆ ಹೋಗ್ತಾ ಅದು ಗ್ಯಾಸ್ಟ್ರಿಕ್ ಕಾರ್ಸಿನೋಮಾ ಅಂದರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಕೂಡ ಈ H. pylori ಬ್ಯಾಕ್ಟೀರಿಯಾ ಕಾರಣವಾಗುತ್ತೆ ಅಂತ ಈ ವೈಜ್ಞಾನಿಕ ಒಂದು ಸಂಶೋಧನೆ ಪೂರ್ವಾಯಿತು. ಟೈಮ್ ಸಿಕ್ಕಿದ್ರೆ ಇದನ್ನು ಗೂಗಲ್ ಮಾಡಿ ನೋಡಿ. ನಾವಿವಾಗ ಈ H. pylori ಬ್ಯಾಕ್ಟೀರಿಯಾ ಹೆಂಗೆ ಕಾಸ್ ಮಾಡುತ್ತೆ, ಮತ್ತೆ ಅದನ್ನ ನಾವು ಹೆಂಗೆ ತಡೆಗಟ್ಟಬಹುದು, ಮತ್ತೆ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ತುಂಬಾ ದೀರ್ಘಕಾಲದ ಗ್ಯಾಸ್ಟ್ರೈಟಿಸ್ ಇಂದ ಹೊರಗಡೆ ಹೇಗೆ ಬರ್ಬೋದು, ನೈಸರ್ಗಿಕ ವಿಧಾನಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾನು ಮುಂಚೆನೆ ಹೇಳ್ದಂಗೆ, ಈ ನಮ್ಮ ಗ್ಯಾಸ್ಟ್ರಿಕ್ ಪದರದಲ್ಲಿ 3 ಥರದ ಪಾರ್ಟ್ಸ್ ಇರುತ್ತೆ. ಒಂದು ಕೆಳಗಡೆ ಪಾರ್ಟು, ಒಂದು ಮಧ್ಯದ ಪಾರ್ಟು, ಒಂದು ಮೇಲ್ಗಡೆ ಪಾರ್ಟು. ನೋಡಿ, ಏನಂತ ಹೇಳಿದ್ರೆ, ಈ H. pylori ಬ್ಯಾಕ್ಟೀರಿಯಾ ಎಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಳ್ಳುತ್ತೋ ಅಲ್ಲಿ ವಿಚಿತ್ರವಾದಂಥ ಒಂದು ಬೇರೆ ರೀತಿಯ ಸಿಂಪ್ಟಮ್ಸ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಳಗಡೆ ಭಾಗದಲ್ಲಿ, ಈಗ ಹೊಟ್ಟೆಯ ಕೆಳಪಾದರದಲ್ಲಿ ಏನಾದರೂ ಈ ಒಂದು H. pylori ಬ್ಯಾಕ್ಟೀರಿಯಾ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡಿದ್ರೆ ಅದು ರಿಲೀಸ್ ಮಾಡುವಂಥ ಕೆಮಿಕಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹೈಪರ್ ಅಸಿಡಿಟಿ ಅಂದರೆ ಆಸಿಡ್ ಸೆಕ್ರೇಷನ್ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ನಾವು ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ. ಅದೇ ಮಧ್ಯದ ಭಾಗದಲ್ಲಿ ಆದರೆ, ಫಂಡಸ್ನಲ್ಲಿ ಆದರೆ, ಅದಕ್ಕೆ ನಾವು ಹೈಪೋಸಿಟಿ. ಯಾಕಂದರೆ ಅಲ್ಲಿ ನಮ್ಮ ಆಸಿಡ್ ಉತ್ಪಾದನೆ ಮಾಡುವಂಥ ಒಂದು ಪೆರೈಟಲ್ ಸೆಲ್ಸ್ ಅಂತ ಏನಿರುತ್ತೆ ಆ ಹೊಟ್ಟೆನಲ್ಲಿ, ಅದು ಸ್ಟ್ರಿಂಕ್ ಮಾಡಿಬಿಡುತ್ತೆ, ಪ್ಯಾರಲೈಸ್ ಮಾಡಿಬಿಡುತ್ತೆ. ಅದರಿಂದಾಗಿ ಈ ಆಸಿಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅವಾಗ ಆಗುವಂಥದ್ದು ಹೈಪೋ ಅಸಿಡಿಟಿ.
ಸಿಂಪ್ಟಮ್ಸ್ ಹೆಂಗಿರುತ್ತೆ ನೋಡಿ, ಹೈಪೋ ಅಸಿಡಿಟಿಗೂ ಹೈಪರ್ ಅಸಿಡಿಟಿಗೂ ಸ್ವಲ್ಪ ವಿರುದ್ಧವಾಗಿರುತ್ತೆ ಸಿಂಪ್ಟಮ್ಸ್. ಈ ಹೈಪೋ ಅಸಿಡಿಟಿಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಿಂದ ತಕ್ಷಣ ಜೀರ್ಣನೇ ಆಗಲ್ಲ. ಏನಾದ್ರು ಕಾಳುಗಳು ತಿಂದರೆ, ಕಡ್ಡಿಗಳು ತಿಂದರೆ, ಅಥವಾ ಮೊಟ್ಟೆ ಇರ್ಬೋದು, ಮಾಂಸ ಇರ್ಬೋದು, ಸ್ವಲ್ಪ ಹಾರ್ಡ್ ಆಗಿರೋ ಐಟಮ್ಸ್ಗಳು, ಉದ್ದಿನ ಬೇಳೆ ಇಂಥವೆಲ್ಲ ತಿಂದ ತಕ್ಷಣ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲೇ ಕಟ್ಕೊಂಡಂಗಾಗುತ್ತೆ ಅವರಿಗೆ. ಊಟ ಒಳಗಡೆ ಹೇಳಿಲ್ಲ ಸರ್ ಅಂತ ಹೇಳ್ತಾರೆ. ತಿಂದಿದ್ದು ಅಲ್ಲೇ ಇರುತ್ತೆ, ಜೀರ್ಣನೇ ಆಗಲ್ಲ. ಎರಡನೇದಾಗಿ ಮಲಬದ್ಧತೆ, ಕಾನ್ಸ್ಟಿಪೇಷನ್. ಯಾಕಂದ್ರೆ ತಿಂದಿದ್ದ ಆಹಾರ ಜೀರ್ಣನೇ ಆಗಿರಲ್ಲ, ಹೊಟ್ಟೆ ಹೆಂಗೆ ಹೋಗುತ್ತೆ, ಮೋಷನೇ ಆಗ್ತಾಯಿಲ್ಲ ಸರ್, ನನಗೆಲ್ಲ ಪ್ರಾಬ್ಲಮ್, ಮೆಡಿಸಿನ್ಸ್ ತಗೊಳ್ತೀನಿ, ಚೂರ್ಣ ಕಷಾಯದ ಮೇಲೆ ಕಷಾಯ ಕುಡಿತೀನಿ, ಆದರೂ ಕೂಡ ನನಗೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಅಂಥವ್ರು ನಾವು ತಿಳ್ಕೊಬೇಕಾಗೋದು ಕೂಡ ಇದು ಹೈಪೋ ಅಸಿಡಿಟಿ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇನ್ನು ಕೆಲವರಿಗೆ ಏನಾಗ್ತದೆ ಅಂದರೆ ಕೂಲು ಉದುರ ಸಮಸ್ಯೆ. ನೋಡಿ, ನಾವು ತಿಂದಂಥ ಆಹಾರದಲ್ಲಿ ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಫ್ಯಾಟ್ಸ್ ಅಂದರೆ ಕೊಬ್ಬಿನಾಂಶ ಎಲ್ಲ ಇರುತ್ತೆ. ಅದೆಲ್ಲ ಮೇರ್ಪಡಬೇಕು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂಥ ಒಂದು ಆ್ಯಸಿಡ್ ಉತ್ಪಾದನೆ ಆಗಲೇಬೇಕು. ದಿವಸಕ್ಕೆ 2 ಲೀಟರಷ್ಟು ಸಾಧಾರಣವಾಗಿ ಮನುಷ್ಯರಲ್ಲಿ ಉತ್ಪಾದನೆ ಆಗುತ್ತೆ. ಆದರೆ ಈ ಕೇಸಲ್ಲಿ ಅದು ಆಗ್ತಾ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ ನಾವು ತಿಂದಂಥ ಆಹಾರ ಜೀರ್ಣ ಆಗಲ್ಲ, ಅರ್ಧಂಬರ್ಧ ಜೀರ್ಣ ಆಗಿರೋದು ನಮ್ಮ ಕರಳಿಗೆ ಹೋಗುತ್ತೆ, ಕರಳಿಗೆ ಹೋಗಿದ್ದು ಹೊರಡೆ ಪಾಸ್ ಆಗಲ್ಲ. ಹಾಗಾಗಿ ಮಲಬದ್ಧತೆ ಉಂಟಾಗುತ್ತೆ. ಕೂದಲು ಉದುರೋಕೆ ಸಮಸ್ಯೆ ಬಿಕಾಸ್ ಆಫ್ ಪ್ರೋಟೀನ್ಸ್. ಈ ಪ್ರೋಟೀನ್ಸ್ ನಮ್ಮ ಕೂದಲಿಗೆ ಬಹಳ ಮುಖ್ಯ. ಈ ಪ್ರೋಟೀನ್ಸ್ ಇಲ್ಲದ ಪಕ್ಷದಲ್ಲಿ ಕೆರಾಟಿನ್, ಬಯೋಟಿನ್ ಏನಿರುತ್ತೆ ಇದೆಲ್ಲ ಒಂಥರ ಫಾರ್ಮ್ ಆಫ್ ಪ್ರೋಟೀನ್ಸ್. ಇದೆಲ್ಲ ಕಡಿಮೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೂದಲು ಉದುರೋಕೆ ಏನೇನೋ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ, ಅದು ಗ್ಯಾಸ್ಟ್ರೈಟಿಸ್ ಕೂಡ ಇರುತ್ತೆ. ಅವಾಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಸರಿ ಮಾಡಿದ ತಕ್ಷಣ ನಿಮಗೆ ಕೂದಲು ಉದುರೋ ಪ್ರಾಬ್ಲಮ್ ಸರಿ ಆಗುತ್ತೆ. ಇನ್ನು ಕೆಲವರಲ್ಲಿ ನರ ದೌರ್ಬಲ್ಯ, ಕೈಕಾಲು ಜೋಂಬ್ ಬರುವಂಥದ್ದು, ಕಾಲು ಮರಗಟ್ಟುಗಳಂತ ಅಂದಂಗಾಗೋದು, ಕೆಲವರು ಎರೆಕ್ಟೈಲ್ ಡಿಸ್ಫಂಕ್ಷನ್ ತನಕನೂ ಹೋಗ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ 100% ಏನಿರುತ್ತೆ ಅಂದರೆ ಈ ವೈಟಮಿನ್ B12 ಕೊರತೆ ಕಡಿಮೆ ಇರುತ್ತೆ. ಸರಿಯಾದ ಆಸಿಡ್ ಪ್ರಮಾಣ ಇದ್ದಲ್ಲಿ ಮಾತ್ರ ನಮ್ಮ ವಿಟಮಿನ್ B12 ನಮ್ಮ ತಿನ್ನಂಥ ಆಹಾರನ ಜೀರ್ಣವಾಗ್ಬಿಟ್ಟು, ಅಥವಾ ತಿನ್ನಂಥ ಆಹಾರ ಇರ್ಬೋದು ಅಥವಾ ನೀವು ಸಪ್ಲಿಮೆಂಟ್ಸ್ ತೊಗೊಂಡಿರ್ಬೋದು. ನೋಡಿ, ಸುಮಾರು ಜನಕ್ಕೆ ವೈಟಮಿನ್ B12 ಡಿಫಿಷಿಯನ್ಸಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಎಷ್ಟೇ ಮೆಡಿಸಿನ್ಸ್ ತೊಗೊಂಡ್ರು ಕೂಡ ವಿಟಮಿನ್ B12 ಲೆವೆಲ್ಸ್ ಜಾಸ್ತಿ ಆಗ್ತಾ ಇರಲ್ಲ. ಅದಕ್ಕೆ ಮುಖ್ಯ ಕಾರಣನೇ ಈ ಹೈಪೋಸಿಡಿಟಿ. ಹಾಗಾಗಿ ಇದನ್ನು ಸರಿ ಮಾಡ್ಕೊಂಡು ಅದನ್ನು ಸರಿ ಮಾಡಿದ್ರೆ ಅದು ಸರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಗ್ಯಾಸ್ಟ್ರಿಕ್ಗೆ ಸುಮಾರು ಕಾರಣಗಳಿದೆ. ಈ ಕೆಳಗಡೆ ಭಾಗದಲ್ಲಿ ಆದಾಗ ನಾನು ಹೇಳಿದೆ ಹೈಪರ್ ಅಸಿಡಿಟಿ ಅಂತ. ಹೈಪರ್ ಅಸಿಡಿಟಿಲಿ ಬೇರೆ ಥರ ಸಿಂಪ್ಟಮ್ಸ್. ಸ್ವಲ್ಪ ಖಾರ ತಿಂದ ತಕ್ಷಣ ನಿಮಗೆ ಹೆಚ್ಚು ಉರಿ ಬರುವಂಥದ್ದು, ಈ ಥರದೆಲ್ಲ ಸಿಂಪ್ಟಮ್ಸ್ ಶುರು ಆಗುತ್ತೆ. ಜೊತೆಗೆ ಗ್ಯಾಸ್ ತುಂಬ್ಕೊಂಡಂಗಾಗುತ್ತೆ, ತುಂಬ ಇದಾಗುತ್ತೆ, ಅಲ್ಲಿ ಇಲ್ಲಿ ನೋವು ಅಂತ ಹೇಳ್ತಾ ಇರ್ತೀರಾ. ಈ ಥರ ಎಲ್ಲ ಸಿಂಪ್ಟಮ್ಸ್ ಬರೋದು ಹೈಪರ್ ಅಸಿಡಿಟಿ. ಹಾಗಾಗಿ ನೀವು ನಿಮ್ಮ ಯಾವ ಕಾರಣದಿಂದ ನಿಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇದೆ ಅದನ್ನ ನೀವು ಸರಿಯಾಗಿ ಬೈಫರ್ಕೇಟ್ ಮಾಡಿ ನೋಡಿದ್ರೆ ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಸಂಪೂರ್ಣವಾಗಿ ಒಂದು ನಿಮ್ಮ ಪ್ರಾಬ್ಲಮ್ ಇಂದ ಹೊರಡೆ ಬರ್ಬೋದು. ಈ ಗ್ಯಾಸ್ಟ್ರಿಕ್ ಸೀರೀಸ್ ನಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ಇದು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇದಕ್ಕೊಂದು ಲೈಕ್ ಕೊಡಿ, ಮತ್ತು ಈ ಮುಂದಿನ ವಿಡಿಯೋಗೆ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ನ ಒತ್ತಿ. ಮತ್ತೊಮ್ಮೆ ನಿಮ್ಮನ್ನ ಇದರ ಒಂದು ಮುಂದುವರೆದ ಭಾಗದಲ್ಲಿ ನಿಮ್ಮನ್ನ ಕಾಣ್ತೇನೆ. ಅಲ್ಲಿವರೆಗೂ ನಮಸ್ಕಾರ.